ವಿದ್ಯಾರ್ಥಿ, ನಾವಿಂದು ನಿರಂಕುಶ ಸರ್ಕಾರದ ಅರ್ಥ ಮತ್ತು ಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ. ಈಗಾಗಲೇ ಕೊನೆಯ ಒಂದು ವಿಡಿಯೋದಲ್ಲಿ ನಿರಂಕುಶತ್ವದ ಅರ್ಥದ ಬಗ್ಗೆ ಹೇಳಿದ್ದೀನಿ. ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್. ನಿರಂಕುಶ ಅಧಿಕಾರಿಗಳು ಅಂತಕ್ಕಂಥದ್ದಾಗಲಿ ಅಧಿಕಾರವು ಅಂತಕ್ಕಂಥದ್ದು, ಇಲ್ಲಿ ಅಧಿಕಾರವನ್ನು ಚಲಾಯಿಸುವ ವ್ಯಕ್ತಿ ಅಥವಾ ಗುಂಪು, ಅಂದರೆ ಅಧಿಕಾರ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಕೈಯಲ್ಲಿ, ಗುಂಪಿನಿಂದ ಅಥವಾ ಗುಂಪಿನ ಕೈಯಲ್ಲಿ ಪ್ರಜೆಗಳ ಸಮ್ಮತಿಯನ್ನು, ಪ್ರಜೆಗಳ ಅನುಮತಿ, ಪ್ರಜೆಗಳ ಇಚ್ಛೆ ಇಲ್ಲದೆ ಅಥವಾ ಪ್ರಜೆಗಳ ಸಮ್ಮತಿಯನ್ನು ಪಡೆಯದೆ ನ್ಯಾಯಬದ್ಧ ರೀತಿಯಲ್ಲಿ ಚುನಾವಣೆಗಳ ಮೂಲಕ ಆಯ್ಕೆನೂ ಆಗದೆ, ಟೂ ಥಿಂಗ್ ಇಸ್ ಪಾಸಿಬಲ್, ಟೂ ಥಿಂಗ್ ಇಸ್ ಹ್ಯಾಪನ್. ಒಂದು, ಜನರ ಒಪ್ಪಿಗೆ ಪಡೆದುಕೊಂಡು ಅವನು ರಾಜನೂ ಆಗಲಿಲ್ಲ ಅಥವಾ ಅಧಿಕಾರಿನೂ ಆಗಲಿಲ್ಲ, ಅಥವಾ ಚುನಾವಣೆಗಳ ಮೂಲಕ ಚುನಾವಣೆ ಮಾಡಿ ಗೆದ್ದೂ ಬಂದಿಲ್ಲ. ಹಾಗಾದ್ರೆ ಎಲ್ಲಿ ಬಂದಿದ್ದಾನೆ ಅಂದರೆ ಅವನೇ ಆಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಬಲವಂತ ಮತ್ತು ದೌರ್ಜನ್ಯದಿಂದ ಆಡಳಿತವನ್ನು ನಿರ್ವಹಿಸುತ್ತಿದ್ದಾರೆ. ಅದನ್ನು ನಾವು ನಿರಂಕುಶ ಸರ್ಕಾರ ಅಂತ ಹೇಳ್ತೀವಿ ಅಥವಾ ಡಿಕ್ಟೇಟರ್ಶಿಪ್ ಅಂತ ಹೇಳ್ತೀವಿ. ಹಾಗಾದರೆ ಡಿಕ್ಟೇಟರ್ಶಿಪ್ಗೆ ಅನುಗುಣವಾಗಿ ಅಥವಾ ನಿರಂಕುಶ ಸರ್ಕಾರಗಳು ಅಂತಕ್ಕಂಥದ್ದೇನಿದೆ, ಇದು ಕೆಲವೊಂದು ಲಕ್ಷಣಗಳನ್ನು ಒಳಗೊಂಡಿದೆ. ಹಾಗಾದರೆ ಲಕ್ಷಣಗಳು ಯಾವುವು ಅಂತಕ್ಕಂಥ, ಅದರಲ್ಲಿ ಪ್ರಥಮವಾಗಿ ಬರ್ತಕ್ಕಂಥದ್ದು ರಾಜ್ಯವು ಪರಮೋನ್ನತವಾಗಿರುವಂತಹ ಒಂದು ಸಂಸ್ಥೆ. ಎವ್ರಿಥಿಂಗ್ ಇಸ್ ಡಿಪೆಂಡಿಂಗ್ ಆನ್ ದ ಸ್ಟೇಟ್. ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಥವಾ ಪರಮೋನ್ನತವಾದದ್ದು, ಪರಮಶ್ರೇಷ್ಠವಾದದ್ದು. ನೋಬಡಿ ಕ್ಯಾನ್ ಸುಪ್ರೀಮ್ ಹಿಯರ್. ಎವ್ರಿಥಿಂಗ್ ಇಸ್ ಬಿ ಡಿಪೆಂಡಿಂಗ್ ಆನ್ ದ ಸ್ಟೇಟ್. Nobody can ask the questions. They only follow the orders in the dictatorship. ನಿರಂಕುಶ ಸರ್ಕಾರದಲ್ಲಿ ಎಲ್ಲವೂ ಒಬ್ಬನ ಕೈಯಲ್ಲಿ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ, ಹಾಗಾದರೆ ರಾಜ್ಯವನ್ನ ಇರ್ತಕ್ಕಂಥ ಏನಾಗುತ್ತೆ, ಇಲ್ಲಿ ವೈಭವೀಕರಿಸ್ತಕ್ಕಂಥ ಒಂದು ವ್ಯವಸ್ಥೆ ಬರುತ್ತಾ. ರಾಜ್ಯವೇ ಎಲ್ಲವೂ, ರಾಜ್ಯವೇ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಥೆ ಆಗಿದೆ. ಎಲ್ಲಿ ನಾವು ನಿರಂಕುಶ ಸರ್ಕಾರವನ್ನು ಕಾಣುತ್ತೇವೆಯೋ ಅಲ್ಲಿ ಸಂವಿಧಾನಾತ್ಮಕ ಇರ್ತಕ್ಕಂತಹ ಸರ್ಕಾರವನ್ನು ಅಧಿಕಾರಿ ಅಥವಾ ಜನ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಧಿಕ್ಕರಿಸಿ, ಸಂವಿಧಾನನೇ ಇಲ್ಲ ಇಲ್ಲಿ, ಎಲ್ಲವೂ ಸಂವಿಧಾನ ಎಲ್ಲಿದೆ ಅಂದರೆ ಒಬ್ಬನ ಕೈಯಲ್ಲಿದೆ. ನಾನು ಆಗಲೇ ಹೇಳಿದೆ, where we are seeing in the democracy system, you will not ask any question, only follow the orders. It's a happen in democracy system. ಎಲ್ಲಿ ನಾವು ನಿರಂಕುಶ ಸರ್ಕಾರವನ್ನು ಕಾಣ್ತೇವೆಯೋ ಅಲ್ಲಿ ಪ್ರಶ್ನೆಗಳನ್ನು ಕೇಳುವಂತಿಲ್ಲ, ಕೇವಲ ಆಜ್ಞೆಗಳನ್ನು ಪಾಲಿಸಿಕೊಂಡು ಹೋಗ್ಬೇಕು. ಒಂದು ವೇಳೆ ನೀವೇನಾದರೂ ಪ್ರಶ್ನೆಗಳನ್ನು ಮಾಡಿದೆಯಾ ಆದರೆ ನೀವು ಶಿಕ್ಷಿಸಲ್ಪಡ್ತೀರಿ. ಇಫ್ ಯು ಆರ್ ಆಸ್ಕಿಂಗ್ ದ ಕ್ವಶನ್ ಯು ವಿಲ್ ಬಿ ಡೆಫಿನೆಟ್ಲಿ ಪನಿಷಬಲ್. ಹಾಗಾದರೆ ಇಂಥ ಒಂದು ವ್ಯವಸ್ಥೆಗಳಲ್ಲಿ, ಸಂವಿಧಾನಾತ್ಮಕ ಒಂದು ವ್ಯವಸ್ಥೆಗಳಲ್ಲಿ ಸಂವಿಧಾನವನ್ನು ಧಿಕ್ಕರಿಸಿ, ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಇರ್ತಕ್ಕಂತಹ ಸಂದರ್ಭದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳ ಮೂಲಕ ಅಧಿಕಾರಕ್ಕೆ ಬಂದು ಅಥವಾ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದು ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಕೈಯಲ್ಲಿ ಇರುವುದರಿಂದ ಇವರು ರಾಜ್ಯಕ್ಕೆ ವಿರುದ್ಧವಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಯಾವುದೇ ವ್ಯಕ್ತಿ, ಸಮೂಹ, ಸಂಘ, ಸಂಸ್ಥೆ ಅಂತಕ್ಕಂಥದ್ದು ಅಥವಾ ವ್ಯಕ್ತಿ ಅಂತಕ್ಕಂಥದ್ದು ರಾಜ್ಯದ ವಿರುದ್ಧವಾಗಿ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಬಿಕಾಸ್ ಯಾಕೆಂದರೆ ರಾಜ್ಯವೇ ಶ್ರೇಷ್ಠವಾದದ್ದು, ರಾಜನೇ ಶ್ರೇಷ್ಠವಾಗಿರ್ತಕ್ಕಂಥವನು. ಯಾವುದೇ ವಿಚಾರದಲ್ಲಿ ರಾಜ್ಯಕ್ಕೆ ವಿರುದ್ಧವಾಗಿ ಏನನ್ನು ಮಾಡಲು ಮಾಡಿದರೆ ಅವರು ಏನಾಗುತ್ತಾರೆ ಅಂತಂದರೆ ನೇರವಾಗಿ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಅಂಥ ಒಂದು ವ್ಯವಸ್ಥೆಗಳನ್ನು ನಾವಿವತ್ತು ರಾಜ್ಯ ಪರಮೋನ್ನತವಾದದ್ದು ಅಂತಕ್ಕಂಥದ್ದನ್ನು ನಿರಂಕುಶ ಸರ್ಕಾರದಲ್ಲಿ ಕಾಣ್ತೀವಿ ಅಂತಕ್ಕಂಥದ್ದು, ದ ಡಿಕ್ಟೇಟರ್ಶಿಪ್. ಇನ್ನು ಎರಡನೇ ವಿಚಾರ ಬರ್ತಕ್ಕಂಥದ್ದು ಅಂದರೆ ರಾಜ್ಯ ವೈಭವೀಕರಣ. ರಾಜ್ಯ ಅಂತಕ್ಕಂಥದ್ದು ಆಲ್ರೆಡಿ ನಿಮ್ಗೆ ಗೊತ್ತಿದೆ. ವೈಭವೀಕರಣ ದಟ್ ಮೀನ್ಸ್ ರಾಜ್ಯವನ್ನು ನೀವು ವೈಭವೀಕರಿಸಿ ಮಾತಾಡಬೇಕು, ಅದನ್ನು ಹೊಗಳಿ ಮಾತಾಡಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ
ರಾಜ್ಯವು ಇಲ್ಲಿ ಆಗ್ತಕ್ಕಂಥ ಅಥವಾ ರಾಜ್ಯದಲ್ಲಿರುವಂತಹ ಜನರು ರಾಜ್ಯದ ಕಲ್ಯಾಣವನ್ನ ಬಯಸಬೇಕೇ ಹೊರತು ಸ್ವಂತ ಕಲ್ಯಾಣವಲ್ಲ. ಇದಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಡೆಮೋಕ್ರಸಿ ಸಿಸ್ಟಮ್ ಅಲ್ಲಿ ಇದು ಅಪೋಸಿಟ್ ಕಾಣ್ತೀವಿ ನಾವು. ಜನರ ಕಲ್ಯಾಣ ಪ್ರಜಾಪ್ರಭುತ್ವದ ಮೂಲ ಉದ್ದೇಶ ಅಂತಂದ್ರೆ ನಿರಂಕುಶ ಸರ್ಕಾರದಲ್ಲಿ ರಾಜ್ಯದ ಇರ್ತಕ್ಕಂಥ ಕಲ್ಯಾಣವೇ ಮೂಲ ಉದ್ದೇಶ ಆಗಬೇಕು. ಪ್ರತಿಯೊಬ್ಬ ಜನರು ರಾಜ್ಯದ ಕಲ್ಯಾಣವನ್ನ ಬಯಸಬೇಕು. ಪುಕ್ಸಟ್ಟೆ ದುಡೀರಿ, ಅದರ ಅರ್ಥ ಏನು ಅಂದ್ರೆ ಪುಕ್ಸಟ್ಟೆ ದುಡೀರಿ, ರಾಜ್ಯಕ್ಕೆ ಸೇವೆ ಮಾಡ್ರಿ, ಮನೆಗೆ ಹೋಗ್ರಿ. ಯು ಡೋಂಟ್ earn any money, don't accept any money from the government or the state. ಯಾವುದೇ ವೇತನ ಸಂಬಳವನ್ನ ರಾಜ್ಯದಿಂದ ನಿರೀಕ್ಷೆ ಮಾಡಬೇಡ್ರಿ ಅಂತಕ್ಕಂಥ ಒಂದು ಜಸ್ಟ್ ಆಗಿದೆ ಒಂದು ಎಕ್ಸಾಂಪಲ್ ಇಸ್ ಯಾರ್ ಅಂದ್ರೆ ರಾಜ್ಯದ ಇರ್ತಕ್ಕಂತಹ ಒಂದು ವ್ಯವಸ್ಥೆಗಳಲ್ಲಿ ನಿರಂಕುಶ ಸರ್ಕಾರದಲ್ಲಿ ಇಲ್ಲಿ ವ್ಯಕ್ತಿಯ ಕಲ್ಯಾಣವಾಗದೆ ರಾಜ್ಯದ ಕಲ್ಯಾಣವನ್ನು ಆಗ್ತಕ್ಕಂಥದ್ದು ಆಗಿರುವುದರಿಂದ ಇಲ್ಲಿ ವ್ಯಕ್ತಿಯ ಬದಲಾಗಿ ಇಲ್ಲಿ ಇರ್ತಕ್ಕಂತಹ ಸರ್ವ ಹಿತಾಸಕ್ತಿಗಳು ಅಂತಕ್ಕಂಥದ್ದಾಗಲಿ ಸರ್ವಜನವಾಗಿರ್ತಕ್ಕಂತಹ ವಿಚಾರಗಳು ಅಂತಕ್ಕಂಥದ್ದಾಗಲಿ ರಾಜ್ಯಕ್ಕೆ ಅಧೀನವಾಗಿರುತ್ತವೆ. ಇಲ್ಲಿ ರಾಜ್ಯವೇ ಮೂಲವಾಗಿರ್ತಕ್ಕಂತಹ ಗುರಿಯಾಗಿರುತ್ತೆ. ರಾಜ್ಯವಿಲ್ಲದೆ ಏನನ್ನೂ ಸಾಧಿಸಲು ಆಗುವುದಿಲ್ಲ ಅಂತಕ್ಕಂತಹ ವಿಚಾರವನ್ನು ನಿರಂಕುಶ ಅಧಿಕಾರಿಗಳು ಪ್ರಮುಖವಾಗಿ ಹೊಂದಿರುತ್ತಾರೆ. ಆಗಿರುವುದರಿಂದ ರಾಜ್ಯವನ್ನೇ ಇಲ್ಲಿ ವೈಭವೀಕರಣವನ್ನು ಮಾಡಲಾಗುತ್ತೆ ಹೊರತು ವ್ಯಕ್ತಿಯನ್ನ ಸಮೂಹ ಸಂಸ್ಥೆಯನ್ನ ವೈಭವೀಕರಿಸಲಾಗುವುದಿಲ್ಲ. ಮ್ಯಾನ್ ಇಸ್ ನಾಟ್ ಇಂಪಾರ್ಟೆಂಟ್, ಇಟ್ಸ್ ದ ಇಂಪಾರ್ಟೆಂಟ್ ಆಫ್ ದ ಸ್ಟೇಟ್. ರಾಜ್ಯ ಮುಖ್ಯ ಹೊರತು ವ್ಯಕ್ತಿ ಅಲ್ಲ. ಬಿಕಾಸ್ ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ ಸ್ಟೇಟ್. ಆಗಿರುವುದರಿಂದ ರಾಜ್ಯವನ್ನು ವೈಭವೀಕರಣ ಮಾಡ್ತಕ್ಕಂಥ ಕೆಲಸವನ್ನು ನಿರಂಕುಶ ಅಧಿಕಾರಿಗಳು ಪ್ರಮುಖವಾಗಿರ್ತಕ್ಕಂತಹ ಒಂದು ನಿರಂಕುಶ ಸರ್ಕಾರದಲ್ಲಿ ನಾವು ಕಾಣ್ತೀವಿ ಅಂತ. ಇನ್ನು ಮೂರನೇ ವಿಚಾರದಲ್ಲಿ ಅಂದರೆ ನಾಗರಿಕ ಸ್ವಾತಂತ್ರ್ಯದ ಹರಣ ಮೀನ್ಸ್ ತೆಗೆದು ಹಾಕ್ತಕ್ಕಂಥದ್ದು ಅಥವಾ ರದ್ದುಗೊಳಿಸ್ತಕ್ಕಂಥದ್ದು. ಪ್ರಜೆಗಳ ನಾಗರಿಕ ಸ್ವಾತಂತ್ರ್ಯದಲ್ಲಿ ಹಸ್ತಕ್ಷೇಪ ಮಾಡುವ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ರಾಜ್ಯಕ್ಕೆ ಇದೆ. ಅಂದರೆ ಎಲ್ಲಿ ನಾವು ನಿರಂಕುಶತ್ವದ ಅಥವಾ ನಿರಂಕುಶ ಸರ್ಕಾರವನ್ನು ಕಾಣುತ್ತೇವೆಯೋ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಸ್ವಾತಂತ್ರ್ಯವನ್ನು ರಾಜ್ಯದ ಪ್ರಜೆಗಳಿಗೆ ಅಥವಾ ನಾಗರಿಕರಿಗೆ ನೀಡಲಾಗುವುದಿಲ್ಲ. ಯು ಹ್ಯಾವ್ ನಾಟ್ ಎನಿ ರೈಟ್ಸ್. ಇಟ್ಸ್ ಎಂಟೈರ್ಲಿ ಡಿಪೆಂಡಿಂಗ್ ಆನ್ ದ ಸ್ಟೇಟ್. ನಿಮಗೆ ಯಾವುದೇ ರೀತಿಯ ಸ್ವಾತಂತ್ರ್ಯಗಳಿಲ್ಲ, ಯಾವುದೇ ರೀತಿಯ ಹಕ್ಕುಗಳು ಇಲ್ಲ. ಎಲ್ಲವೂ ರಾಜ್ಯದ ಮೇಲೆ ಅವಲಂಬನೆಯನ್ನು ಹೊಂದಿದೆ. ರಾಜ್ಯದ ಮೇಲೆ ಅವಲಂಬನೆ ಹೊಂದಿರುವುದರಿಂದ ಸ್ವಾತಂತ್ರ್ಯದಲ್ಲಿ ಪ್ರಮುಖವಾಗಿ ರಾಜ್ಯವು ಹಸ್ತಕ್ಷೇಪ ಮಾಡುತ್ತದೆ. ಹಸ್ತಕ್ಷೇಪ ಮಾಡುವುದರಿಂದ ರಾಷ್ಟ್ರದ ನಾಗರಿಕರಿಗೆ ಮೂಲಭೂತ ಹಕ್ಕುಗಳಾಗಿರ್ತಕ್ಕಂತಹ ಸ್ವಾತಂತ್ರ್ಯ, ಸಮಾನತೆ ಅಂತಕ್ಕಂಥದ್ದಾಗಲಿ ಇವುಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ನಿರ್ಬಂಧವನ್ನು ವಿಧಿಸಲಾಗಿರುತ್ತೆ. ಅಂದರೆ ಇಲ್ಲಿ ಇರ್ತಕ್ಕಂತಹ ಪ್ರಜೆ ರಾಷ್ಟ್ರದ ಸೇವೆಯನ್ನು ತನ್ನ ಪ್ರಮುಖವಾದಂತಹ ಗುರಿಯಾಗಿಟ್ಟುಕೊಂಡಿರಬೇಕು. ಟು ಸರ್ವ್ ದ ನೇಷನ್, ಟು ಸರ್ವ್ ದ ನೇಷನ್. ಎವ್ರಿಥಿಂಗ್ ವಿಲ್ ಬಿ ಡಿಪೆಂಡಿಂಗ್ ಆನ್ ದ ಸ್ಟೇಟ್ಸ್. ನೋಬಡಿ ಕ್ಯಾನ್ ನಮಗೋಸ್ಕರ ಇಲ್ಲ, ನಾವೆಲ್ಲವೂ ರಾಷ್ಟ್ರಕ್ಕೋಸ್ಕರ ಇದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ತನ್ನ ಜೀವನದ ಪ್ರಮುಖವಾಗಿರ್ತಕ್ಕಂಥ ಗುರಿ ಏನಾಗಿರಬೇಕು ಅಂತಂದರೆ ರಾಜ್ಯದ ಸೇವೆಯನ್ನು ಸಲ್ಲಿಸುವುದು. ನಿರಂಕುಶತ್ವದ ಸರ್ಕಾರವು ಸ್ವಾತಂತ್ರ್ಯ, ಸಮಾನತೆ ಅಂತಕ್ಕಂಥದಕ್ಕೆ ಯಾವುದೇ ರೀತಿಯಾಗಿರುವಂತಹ ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಹ್ಯಾಪನ್ ಇನ್ ದ ಡಿಕ್ಟೇಟರ್ಶಿಪ್. ಇಟ್ಸ್ ಡಿಪೆಂಡಿಂಗ್ ಆನ್ ಲಿಬರ್ಟಿ, ಇಟ್ಸ್ ಡಿಪೆಂಡಿಂಗ್ ಆನ್ ಈಕ್ವಾಲಿಟಿ. ಅನ್ಇಕ್ವಾಲಿಟಿ, ಅನ್ಲಿಬರ್ಟಿ ಇಸ್ ಹ್ಯಾಪನಿಂಗ್ ಇನ್ ದ ಡಿಕ್ಟೇಟರ್ಶಿಪ್. ನಮಗೂ ಸ್ವಾತಂತ್ರ್ಯ ಬೇಕು ಅಂತ ಬೇಡಕ್ಕೆ ಬರಲ್ಲ, ನಮಗೂ ಈಕ್ವಾಲಿಟಿ ಬೇಕು ಅಂತ ಬೇಡಕ್ಕೆ ಬರಲ್ಲ. ಯಾರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತಕ್ಕಂಥದ್ದನ್ನು ನಿರ್ಣಯ ಮಾಡುವ ಅಧಿಕಾರ ನಿರಂಕುಶ ಅಧಿಕಾರಿಗೆ ಇರುತ್ತೆ. Nobody can ask the questions in front of the dictators. If you ask any question, you will be punished by the dictator. ಆಗಿರುವುದರಿಂದ ನಾಗರಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯ ಒಂದು ಕೋಡಿಯಲ್ಲಿ ನಾವು ಏನಾಗ್ತಾ ಇದೆ ಅಂತಂದರೆ ಅಲ್ಲಿ ದೋಷದಿಂದ ಕೂಡಿರುತ್ತೆ. ಅವನ ವ್ಯಕ್ತಿತ್ವ
ಅಸ್ತಿತ್ವದ ಮೇಲೆ ಕೂಡಿರುತ್ತೆ, ಅವನ ವಿಚಾರಗಳ ಮೇಲೆ ಕೂಡಿರುತ್ತೆ. ಎಲ್ಲವೂ ಕೂಡ ಆಳ್ವಿಕೆ ಅಂತಕ್ಕಂಥದ್ದು ಆ ವ್ಯಕ್ತಿಯ ಮೇಲೆ ಅವಲಂಬನೆ ಹೊಂದಿರುವುದರಿಂದ ಇಲ್ಲಿ ನಾಗರಿಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ತುಕೊಳ್ಳಲಾಗಿರುತ್ತೆ. ಬೇಕಾದರೆ ಕೊಡ್ಬೋದು, ಬೇಡಾದರೆ ಬಿಡ್ಬೋದು. ಇದು ಯಾರ ಮೇಲೆ ಅವಲಂಬನೆ ಆಗಿರುತ್ತೆ? ನಿರಂಕುಶ ಅಧಿಕಾರಿಯ ಮೇಲೆ ಅವಲಂಬನೆಯನ್ನು ಹೊಂದಿರುತ್ತೆ. ಆಗಿರುವುದರಿಂದ ನಾವು ಡಿಕ್ಟೇಟರ್ಶಿಪ್ಗಳನ್ನು ಕೂಡ ಇವತ್ತು ಒಂದು ಲಕ್ಷಣ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಉಳಿದಿದ್ದನ್ನು ನಾನು ಮತ್ತೆ ಆಗಲಿ ನಿರಂಕುಶ ಅಧಿಕಾರಿಯು ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತಕ್ಕಂಥದ್ರ ಬಗ್ಗೆ ವಿಶ್ಲೇಷಣೆಯನ್ನು ಹೇಳಿರ್ತಕ್ಕಂಥದ್ದು ಅಥವಾ ವಿವರಣೆಯನ್ನು ನಾನು ಕೊಟ್ಟಿರ್ತಕ್ಕಂಥದ್ದು. ನಿರಂಕುಶ ಅಧಿಕಾರಿಯ ಅಥವಾ ನಿರಂಕುಶ ಸರ್ಕಾರದ ನಾಲ್ಕನೆಯ ಅತ್ಯಂತ ಪ್ರಮುಖ ಲಕ್ಷಣ ಅಂತಂದ್ರೆ ಬಲ ಮತ್ತು ಬೆದರಿಕೆ, ಶಕ್ತಿ ಮತ್ತು ಫೋರ್ಸ್, ಪವರ್ ಅಂಡ್ ಫೋರ್ಸ್. ಶಕ್ತಿ ಮತ್ತು ಇರ್ತಕ್ಕಂತಹ ಬೆದರಿಕೆ. ಎಲ್ಲಿ ನಾವು ನಿರಂಕುಶ ಅಧಿಕಾರಿಗಳನ್ನ ಕಾಣುತ್ತೇವೆಯೋ ಇವರು ರಾಜ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಮಿಲಿಟರಿ ಬಲದಿಂದ ಬಲವಂತವಾಗಿ ಅಸ್ತಿತ್ವದಲ್ಲಿರುವ ಸರ್ಕಾರವನ್ನು ಕಿತ್ತೊಗೆದು ತಮ್ಮದೇ ಆದಂತಹ ಸರ್ಕಾರವನ್ನು ಅಸ್ತಿತ್ವಗೊಳಿಸುವಂತಹ ಅಥವಾ ಸ್ಥಾಪಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹದ್ದೇ ನಿರಂಕುಶ ಸರ್ಕಾರ. ಅಂದ್ರೆ ಇವತ್ತು ಸರ್ಕಾರ ಅಸ್ತಿತ್ವದಲ್ಲಿರುತ್ತೆ, ಅದೊಂದು ಯಾವುದೋ ಡೆಮೋಕ್ರಸಿನೋ ಅಥವಾ ಇರ್ತಕ್ಕಂಥ ಒಂದು ಕಮ್ಯುನಿಸ್ಟ್ ಗವರ್ಮೆಂಟೋ ಅಥವಾ ಮತ್ತೊಂದು ಸರ್ಕಾರ, ಅಸ್ತಿತ್ವದಲ್ಲಿರುವಂತಹ ಒಂದು ಸರ್ಕಾರ. ಆ ಸರ್ಕಾರವನ್ನ ಒಬ್ಬ ಅಧಿಕಾರಿ ಅಥವಾ ಒಂದು ಗುಂಪು ತಮ್ಮದೇ ಆದಂತಹ ಬಲ ಮತ್ತು ಇರ್ತಕ್ಕಂತಹ ಬೆದರಿಕೆ ಆಧಾರದ ಮೇಲೆ ಆ ಸರ್ಕಾರವನ್ನು ಕಿತ್ತೊಗೆದು ತಮ್ಮದೇ ಸರ್ಕಾರವನ್ನು ತಮ್ಮದೇ ಆಳ್ವಿಕೆಯನ್ನು ಸ್ಥಾಪಿಸಿ ತಾವೇ ಏಕಮುಖವಾಗಿ ಆಳ್ವಿಕೆ ಮಾಡ್ತಕ್ಕಂತಹ ಸರ್ಕಾರವನ್ನು ನಾವು ಇಲ್ಲಿ ಕಾಣ್ತಕ್ಕಂಥದ್ದು. ಹಾಗಾದರೆ ನಿರಂಕುಶತ್ವದ ಒಂದು ವ್ಯವಸ್ಥೆಯ ಒಂದು ಓಡಿಯಲ್ಲಿ ಅದು ಮಿಲಿಟರಿ ಆಗಿರ್ಬೋದು ಅಥವಾ ಸೈನ್ಯ ಬಲದಿಂದ ಆಗಿರ್ಬೋದು, ಇವುಗಳಿಂದ ಅಧಿಕಾರವನ್ನು ಕಿತ್ತುಸೆದು ಹೊಸ ಸರ್ಕಾರವನ್ನು ಸ್ಥಾಪನೆಗೆ ಅವತ್ತು ಒಳಪಡ್ತಕ್ಕಂಥದ್ದು. ಆಗಿರುವುದರಿಂದ ನಿರಂಕುಶ ಅಧಿಕಾರಿಗಳು ವಿರೋಧಿಗಳ ಟೀಕೆಯನ್ನು ಕೂಡ ಬಲವಂತವಾಗಿ ಹತ್ತಿಕ್ಕುವಂತಹ ಕೆಲಸವನ್ನು ಕೂಡ ಪ್ರಸ್ತುತ ದಿನಮಾನಗಳಲ್ಲಿ ಅಥವಾ ನಿರಂಕುಶತ್ವದ ಸರ್ಕಾರದಲ್ಲಿ ನಾವು ಕಾಣ್ತೀವಿ. ಅಂದರೆ ವಿರೋಧಿಗಳು ಕೂಡ ಇವತ್ತು ನಿರಂಕುಶ ಸರ್ಕಾರದಲ್ಲಿ ಸರ್ಕಾರದ ವಿರುದ್ಧವಾಗಿ ಯಾವುದೇ ಹೇಳಿಕೆಗಳನ್ನು ಕೊಡುವಂತಿಲ್ಲ ಅಂತಕ್ಕಂಥ ಕೊಟ್ಟರೆ ಅಂತಂದರೆ ಇವು ಪರೀಕ್ಷೆ ಆಗಿರುವುದರಿಂದ ನಿರಂಕುಶತ್ವದ ಸರ್ಕಾರ ಏನಾಗ್ತಾ ಇದೆ ಅಂದರೆ ಅದು ಬಲ ಮತ್ತು ಬೆದರಿಕೆಯವು ಕೂಡ ಒಂದು ಲಕ್ಷಣ ಆಗ್ತಾ ಇದೆ. ಯಾಕಂದರೆ ಅಲ್ಲಿ ಅಧಿಕಾರಕ್ಕೆ ನಿರಂಕುಶ ಅಧಿಕಾರಕ್ಕೆ ಬಂದಿದ್ದೆ ತನ್ನದೇ ಆದಂತಹ ಬಲ ಮತ್ತು ಬೆದರಿಕೆ ಆಧಾರದ ಮೇಲೆ. ಇವತ್ತು ಹಿಂದೆ ನೋಡ್ತೀವಿ ನಾವು, ಇವತ್ತು ಉದಾಹರಣೆಗಾಗಿ ನಾವು ತೆಗೆದುಕೊಂಡ್ವಿ ಅಂತಂದ್ರೆ ಇವತ್ತು ಹಿಟ್ಲರ್ ಆಗಿರ್ಬೋದು, ಮೆಸ್ಲೋನಿ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಅಂತ್ಯಗೊಂಡಿರ್ತಕ್ಕಂತಹ ನಿರಂಕುಶ ಅಧಿಕಾರಿಗಳಾಗಿರ್ತಕ್ಕಂತಹ ಸದ್ದಾಮ್ ಹುಸೇನ್ ಆಗಿರ್ಬೋದು, ಗಡಾಫಿ ಆಗಿರ್ಬೋದು, ಸೋ ಮೆನಿ ಪರ್ಸನ್ಸ್ ಟುಡೇ ಇಸ್ ದರ್. ಇವರೆಲ್ಲರೂ ಹೆಂಗೆ ಅಧಿಕಾರಕ್ಕೆ ಬಂದರು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸಿ ಅಥವಾ ಸರ್ಕಾರವನ್ನು ಕಿತ್ತೊಗೆದು ತಾವೇ ಬಲದಿಂದ ತಮ್ಮ ಬೆದರಿಕೆಯಿಂದ ಅಧಿಕಾರವನ್ನು ಸ್ಥಾಪಿಸಿ ಸುಮಾರು ವರ್ಷಗಳವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ಉದಾಹರಣೆಯನ್ನು ಕೂಡ ನಾವು ನಿರಂಕುಶ ಸರ್ಕಾರದಲ್ಲಿ ಕಾಣ್ತೇವೆ. ಇವತ್ತು ಹಿಟ್ಲರ್ ಆಗಿರ್ಬೋದು, ಮೆಸ್ಲೋನಿ ಆಗಿರ್ಬೋದು, ದೇ ಆರ್ ವೆರಿ ವೆರಿ ಟೂ ಮಚ್ ಆಫ್ ದ ಕ್ರೂಯಲ್ ಪರ್ಸನ್ಸ್. ಹೆದರಿಸ್ತಾ ಇದ್ರು, ಬೆದರಿಸ್ತಾ ಇದ್ರು, ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸ್ತಕ್ಕಂಥದ್ದು. ಅವುಗಳ ಆಧಾರದ ಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಕ್ಕಂಥದ್ದು. ಆ ಅಸ್ತಿತ್ವಕ್ಕೆ ಬಂದಂತಹ ಸರ್ಕಾರದಲ್ಲಿ ಇರುವಂತಹ ಕಾನೂನು ನೀತಿ ನಿಯಮಗಳು ಅತ್ಯಂತ ಕಠಿಣವಾಗಿದ್ದವು. ಅದಕ್ಕೆ ಏನಂತ ಕರೆದ್ರೆ ಉಕ್ಕಿನ ಶಿಸ್ತು ಅಂತಕ್ಕಂಥ. ಉಕ್ಕು ಅಂದರೆ ಕಬ್ಬಿಣ ಅಂತಕ್ಕಂಥದ್ದು. ಅತ್ಯಂತ ಕಠಿಣವಾಗಿರ್ತಕ್ಕಂತಹ ನಿಯಮಾವಳಿಗಳನ್ನು ನಿರಂಕುಶ ಅಧಿಕಾರಿಗಳು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಅದನ್ನು ಅಳವಡಿಸಿಕೊಂಡು ಜನರ ಮೇಲೆ ಒತ್ತಾಯಪೂರ್ವಕವಾಗಿ ಹೇರುವಂತಹ ಕೆಲಸವನ್ನು ನಿರಂಕುಶ ಸರ್ಕಾರದಲ್ಲಿ ಕಾಣ್ತಾ ಇದ್ದೀವಿ.
ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದನ್ನು, ಅಥವಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯಲ್ಲಿ ಅಥವಾ ರಂಗಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶವನ್ನು ನಿರಾಕರಿಸ್ತಕ್ಕಂಥದ್ದು, ಅಲ್ಲಿ ಅವರು ಪ್ರವೇಶ ಮಾಡಬೇಕಾಗಿದ್ದರೆ ನಿಯಮಾವಳಿಗಳನ್ನು ಹೇಳ್ತಕ್ಕಂಥದ್ದು, ಹಾಗೂ ನಿಯಮಾವಳಿಗಳ ಜೊತೆಗೆ ಅವರಿಗೆ ಅಥವಾ ರಾಷ್ಟ್ರದ ಜನರಿಗೆ ರಾಷ್ಟ್ರಕ್ಕಾಗಿ ನಾವು ಅಂತಕ್ಕಂತಹ ಮನೋಭಾವನೆಯನ್ನು ಬೆಳೆಸಿ ಅದರ ಪ್ರಕಾರವಾಗಿ ಇರುವಂತೆ ಮಾಡುವಂತಹದನ್ನು ಕೂಡ ನಾವು ಪ್ರಮುಖವಾಗಿ ನಾವು ಕಾಣ್ತಕ್ಕಂಥದ್ದು. ಅಂದರೆ ನಿರಂಕುಶ ಅಧಿಕಾರಿ ಸಾರ್ವಜನಿಕವಾಗಿಯೇ ನಿರ್ದೇಶನಗಳನ್ನು ಕೊಡ್ತಕ್ಕಂಥದ್ದು. ನೀವು ಹೀಗೆ ಇರಬೇಕು, ನೀವು ಇದಿಷ್ಟೊತ್ತಿಗೆ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇವೇ ಕೆಲಸ ಕಾರ್ಯಗಳನ್ನು ನೀವು ಮಾಡಬೇಕು. ಇವತ್ತು ಕೊರಿಯಾದ ಕಿಮ್ ಜಾಂಗ್ ಎಷ್ಟರ ಮಟ್ಟಿಗೆ ಉಕ್ಕಿನ ಶಿಸ್ತು ಇದೆ ಅಂತ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಅಲ್ಲಿ ರಾಷ್ಟ್ರದಲ್ಲಿರ್ತಕ್ಕಂತಹ ಕಟ್ಟಿಂಗ್ ಶಾಪ್ಗಳನ್ನು, ಕಟ್ಟಿಂಗ್ ಡಿಸೈನ್ಗಳನ್ನು, ನಾವೇನು ಹೇರ್ ಸ್ಟೈಲ್ ಅಂತ ಹೇಳ್ತೀವಿ ನಾವು ಇವತ್ತು, ಇದನ್ನೇ ಮಾಡಿಸ್ಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಬಹಳ ಕಠಿಣ ನಿಯಮಾವಳಿ ಇದೆ. ನಮ್ಗೆ ಇಲ್ಲಿ ಯಾವುದು ಸ್ವಾತಂತ್ರ್ಯ ಇರಲ್ಲ, ನಮ್ಗೆ ಹೆಂಗೆ ಬೇಕು ಹಂಗಿರಂಗಿಲ್ಲ, ಹಿಂಗೆ ಇರಬೇಕು ಹೇರ್ ಸ್ಟೈಲ್. ಯಾವುದೇ ರೀತಿ ಇಂಟರ್ನೆಟ್ ಬಳಸಂತಿಲ್ಲ, ನೀವು ರೇಡಿಯೋ ಬಳಸುವಂತಿಲ್ಲ. ರೇಡಿಯೋ ಇದೆ, ಬಟ್ ನಿಮ್ಮಲ್ಲಿ ಅದರಲ್ಲಿ ಬರ್ತಕ್ಕಂಥದ್ದು ಕೇವಲ ಕಿಮ್ ಜಾನ್ ಏನು ಮಾತಾಡ್ತಾನೆ ಅದಷ್ಟೇ ಬರುತ್ತೆ. ಅತ್ಯಂತ ಕಠಿಣ ನಿಯಮಾವಳಿಗಳನ್ನು ಇವತ್ತು ಜಾರಿಗೆ ತರುವುದರ ಜೊತೆಗೆ ನಾವು ರಾಷ್ಟ್ರಕ್ಕಾಗಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಜನರಲ್ಲಿ ಇವತ್ತು ಬಿತ್ತಕ್ಕಂಥದ್ದಾಗಿರ್ಬೋದು, ಜನರಿಗೆ ತಿಳಿಸಿಕೊಡ್ತಕ್ಕಂಥದ್ದಾಗಿರ್ಬೋದು, ಇವುಗಳನ್ನು ಮಾಡುವುದರಿಂದ ಸಂಪೂರ್ಣವಾಗಿ ಸಾರ್ವಜನಿಕ ಜೀವನವು ಸಂಪೂರ್ಣವಾಗಿ ನಿರಂಕುಶ ಅಧಿಕಾರಿಯ ನಿರ್ದೇಶನ ಹಾಗೂ ಹಿಡಿತದಲ್ಲಿ ಇದೆ. ಅವ ಹೆಂಗೆ ಹೇಳ್ತಾನೆ ಅಂತ ಹೇಳೋದು, ಅಥವಾ ಯಾವ ಬೇಡ ಅಂತಾನೆ ಅದನ್ನು ಬಿಡೋದು, ಯಾವ ಹೋಗ್ತಾನೆ ಅದನ್ನು ಜನ ಒಪ್ಕೊಳ್ಬೇಕು ಅಂತಕ್ಕಂತಹ ವಿಚಾರಗಳನ್ನು ಅಥವಾ ನಿಯಮಾವಳಿಗಳನ್ನು ಒತ್ತಾಯಪೂರ್ವಕವಾಗಿ ಜನರ ಮೇಲೆ, ಸಾರ್ವಜನಿಕರ ಮೇಲೆ ಹೇರುವಂತಹದನ್ನು ನಾವು ನಿರಂಕುಶ ಸರ್ಕಾರದಲ್ಲಿ ಕಾಣ್ತೀವಿ. ಇದು ಯಾವುದೇ ರೀತಿ ಸ್ವಾತಂತ್ರ್ಯ ಇರೋದಿಲ್ಲ ಅಂತ. ಇನ್ನು ಮುಂದುವರೆ ವಿರೋಧಿಗಳ ದಮನ ಇಸ್ ಅ ಮೇನ್ ಪಾರ್ಟ್ ಆಫ್ ಡಿಕ್ಟೇಟರ್ಶಿಪ್. ಏನಾಗ್ತಾ ಇದೆ ಇಲ್ಲಿ? ಎಲ್ಲಿ ನಾವು ನಿರಂಕುಶ ಸರ್ಕಾರವನ್ನು ಕಾಣ್ತೀವಿ ಅಥವಾ ಈ ಪದ್ಧತಿಗೆ ಒಂದು ವ್ಯವಸ್ಥೆಗಳಲ್ಲಿ, ಅಂದರೆ ಯಾವ ಒಂದು ನಿರಂಕುಶ ಅಧಿಕಾರಿ ತನ್ನದೇ ಆದಂತಹ ಶಕ್ತಿ, ಸಾಮರ್ಥ್ಯ, ಬಲಗಳ ಆಧಾರದ ಮೇಲೆ ಏನು ಅಧಿಕಾರಕ್ಕೆ ಬಂದಿದ್ದಾನೆ, ಅಧಿಕಾರಕ್ಕೆ ಬಂದಂತಹ ಒಬ್ಬ ನಿರಂಕುಶ ಅಧಿಕಾರಿಯು ಪ್ರತಿಯೊಬ್ಬ ಅಧಿಕಾರಿಯು ನಿರಂಕುಶ ಅಧಿಕಾರಿ ಅಥವಾ ಪ್ರತಿಯೊಬ್ಬ ನಿರಂಕುಶ ಅಧಿಕಾರಿಯು ಆಜ್ಞೆಗಳನ್ನು ಪಾಲಿಸಬೇಕು. ಅದಕ್ಕೆ ತಪ್ಪಿದವರು ಕಠಿಣ ಶಿಕ್ಷೆಗೆ ಗುರಿಯಾಗುವರು. ದಟ್ ಮೀನ್ಸ್ ಆಫ್ ಅಕಸ್ಮಾತ್ ರಾಜ್ಯದ ಒಂದು ವ್ಯವಸ್ಥೆಗಳಲ್ಲಿ ಜನ ಏನಾದರೂ ಗುಂಪು ಕಟ್ಟಿಕೊಂಡು ನಿರಂಕುಶ ಅಧಿಕಾರಿಯ ವಿರುದ್ಧವಾಗಿ ಏನಾದರೂ ಒಳಸಂಚನ್ನು ಮಾಡ್ತಕ್ಕಂಥದ್ದನ್ನು ಏನಾದರೂ ನಿರಂಕುಶ ಅಧಿಕಾರಿಗೆ ಗೊತ್ತಾಯಿತು ಅಂತಂದರೆ ಆ ನಿರಂಕುಶ ಅಧಿಕಾರಿಯು ಅವರನ್ನು ಶಿಕ್ಷೆಗೆ ಗುರಿಪಡಿಸ್ತಾ ಇದ್ರು. ಅತ್ಯಂತ ಕಠಿಣ ನಿಯಮಾವಳಿಗಳನ್ನು ಇವತ್ತು ಒಳಪಡಿಸುವುದರ ಜೊತೆಗೆ ಅವರನ್ನು ಸಾಯಿಸಲಾಗ್ತಾ ಇತ್ತು, ಗಲ್ಲಿಗೇರಿಸಲಾಗ್ತಾ ಇತ್ತು, ಶೂಟ್ ಮಾಡಲಾಗ್ತಾ ಇತ್ತು, ಅಥವಾ ಮೇಲಿಂದ ಕೆಳಗಡೆ ತಳ್ಳಲಾಗ್ತಾ ಇತ್ತು. ಸೋ ಮೆನಿ ಟೈಪ್ ಆಫ್ ದ ಪನಿಷ್ಮೆಂಟ್ಸ್ ಇಟ್ಸ್ ಡಿಪೆಂಡಿಂಗ್ ಫಾರ್ ದ ಡಿಕ್ಟೇಟರ್. ವಿರೋಧಿಗಳೇ ಇಲ್ಲ ಅಂತಕ್ಕಂಥ ಒಂದು ವಿಚಾರಗಳನ್ನು ಹೊಂದಕ್ಕಂಥದ್ದಾಗಲಿ ಮಾಡ್ತಕ್ಕಂಥದ್ದಾಗಲಿ ಆಗ್ತಾ ಇತ್ತು. ನಿರಂಕುಶ ಅಧಿಕಾರಿಯ ಆಜ್ಞೆಗಳನ್ನು ಸಂಪೂರ್ಣವಾಗಿ ಎಲ್ಲರೂ ಪಾಲಿಸಬೇಕು. ಪಾಲಿಸದೇ ಇರುವಂತಹ ಒಬ್ಬ ವ್ಯಕ್ತಿಯು ಸಂಪೂರ್ಣವಾಗಿ ಶಿಕ್ಷೆಗೂ ಕೂಡ ಇವತ್ತು ಗುರಿ ಆಗ್ತಕ್ಕಂಥದ್ದು. ಆ ಗುರಿ ಆಗುವುದರ ಜೊತೆಗೆ ಸಂಪೂರ್ಣವಾಗಿ ಪ್ರಜೆಗಳಿಗೆ ತಮ್ಮದೇ ಆಗಿರುವಂತಹ ಸ್ವತಂತ್ರವಾದ ಇಚ್ಛೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಲು ಅವಕಾಶವೇ ಇರಲಿಲ್ಲ ಅಥವಾ ಅವಕಾಶವೇ ಇರುವುದಿಲ್ಲ. ಎಲ್ಲಿ ನಾವು ನಿರಂಕುಶ ಸರ್ಕಾರವನ್ನು ಕಾಣ್ತೀವೋ ಅಲ್ಲಿ ವ್ಯಕ್ತಿಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತಹ ಸ್ವಂತದಾದ ಇಚ್ಛೆಯನ್ನು ವ್ಯಕ್ತಪಡಿಸಲು ತಿಳಿಸಲು ಕೂಡ ಇಲ್ಲಿ ಅವಕಾಶ ಇರುವುದಿಲ್ಲ. ಎಲ್ಲವೂ ಕೂಡ
ನಿರಂಕುಶ ಅಧಿಕಾರಿಗಳ ಮೇಲೆ ಅಥವಾ ಅಧಿಕಾರಿಯ ಮೇಲೆ ಇದು ಅವಲಂಬನೆಯನ್ನು ಕೂಡ ಇದು ಹೊಂದಿರುತ್ತೆ. ಹಾಗಿರುವುದರಿಂದ ಇಲ್ಲೇನಾಗ್ತದೆ, ನಿರಂಕುಶ ಸರ್ಕಾರದಲ್ಲಿ ಅವನು ನಿರಂಕುಶ ಅಧಿಕಾರಿಯು ವಿರೋಧಿಗಳನ್ನು ದಮನ ಮೀನ್ಸ್ ಸಾಯಿಸ್ತಿರ್ತಾನೆ ಅಥವಾ ಹತ್ತಿಕ್ತಿರ್ತಾನೆ, ಅವ್ರಿಗೆ ಶಿಕ್ಷೆ ಕೊಡ್ತಿರ್ತಾನೆ. ಅವರು ರಾಜ್ಯದ ವಿರುದ್ಧ ಅಥವಾ ನಿರಂಕುಶ ಅಧಿಕಾರಿಯ ವಿರುದ್ಧ ಯಾವುದೇ ರೀತಿಯ ಮಾತನಾಡದೇ ಇರುವ ಹಾಗೆ ನೋಡಿಕೊಳ್ಳುವಂತಹ ಕೆಲಸವನ್ನು ಕೂಡ ನಿರಂಕುಶ ಅಧಿಕಾರಿ ಮಾಡ್ತಿರ್ತಾನೆ. ಇನ್ನು ಮತ್ತೊಂದರಲ್ಲಿ ಅಂದರೆ 7ನೇದು ಇಸ್ ಅ ಮೇನ್ ಪಾರ್ಟ್ ಆಫ್ ಡೆಮೋಕ್ರಸಿ ಸಿಸ್ಟಮ್, ಮಾಧ್ಯಮಗಳ ಮೇಲೆ ನಿಯಂತ್ರಣ, ಟು ಕಂಟ್ರೋಲ್ ಆಫ್ ಎಂಟೈರ್ ಆಫ್. ಆ ವಿಚಾರದಲ್ಲಿ ನಿರಂಕುಶ ಅಧಿಕಾರಿಗಳನ್ನು ಟೀಕಿಸಲು ಮಾಧ್ಯಮಗಳಿಗೆ ಅವಕಾಶವೇ ಇಲ್ಲ. ಇವುಗಳು ತಮ್ಮ ಮೇಲೆ ಕಠಿಣವಾದ ನಿಯಂತ್ರಣಗಳನ್ನು ಹೊಂದಿರುತ್ತಾನೆ. ನಾನು ಆಗಲೇ ಹೇಳಿದ್ದಲ್ಲ, ಟಿ ವಿ ಇಲ್ಲ ಕೊರಿಯಾದಲ್ಲಿ ಹೇಳ್ತಕ್ಕಂಥದ್ದು, ಕಿಮ್ ಜಾಂಗ್ ಇರ್ತಕ್ಕಂಥ ರಾಷ್ಟ್ರದಲ್ಲಿ ಟಿ ವಿ ಇಲ್ಲ, ಎಂಟರ್ಟೈನ್ಮೆಂಟ್ ಇಲ್ಲ, ಯಾವುದೇ ಚಲನಚಿತ್ರಗಳು ಇಲ್ಲ, ಇಂಟರ್ನೆಟ್ ಸೌಲಭ್ಯಗಳಿಲ್ಲ. ಇದ್ರೂ ಕೂಡ ಅವು ನಿರಂಕುಶ ಅಧಿಕಾರಿಯನ್ನು ಹೊಗಳಿ ಬರಿಬೇಕು ಹೊರತು ತೆಗಳಿ ಬರೆಯುವಂತಿಲ್ಲ. ಅವನು ಏನೇ ಕೆಲಸ ಮಾಡಿದ್ರು ಅದು ಒಳ್ಳೆಯ ಕೆಲಸ ಇದೆ, ಅದು ರಾಷ್ಟ್ರಕ್ಕೋಸ್ಕರ ಇದೆ, ರಾಷ್ಟ್ರದ ಜನತೆಗೋಸ್ಕರ ಇದೆ. ಈ ಮನೋಭಾವನೆಯನ್ನು ಜನರಲ್ಲಿ ಬಿತ್ತಕ್ಕಂತಹ ಪ್ರಮುಖ ಕೆಲಸವು ಕೂಡ ಇವತ್ತಿಗೆ ಮಾಧ್ಯಮಗಳ ಮೇಲೆ ನಿಯಂತ್ರಣವನ್ನು ನಿರಂಕುಶ ಅಧಿಕಾರಿ ಅಥವಾ ನಿರಂಕುಶ ಸರ್ಕಾರದಲ್ಲಿ ಕಾಣ್ತೇವೆ. ಒಂದು ವೇಳೆ ಮಾಧ್ಯಮಗಳನ್ನು ಹೊಂದಿದ್ದು ಆ ಮಾಧ್ಯಮಗಳು ನಿರಂಕುಶ ಅಧಿಕಾರಿಯ ವಿರುದ್ಧವಾಗಿ ಅಥವಾ ಸರ್ಕಾರದ ವಿರುದ್ಧವಾಗಿ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದೇ ಆಯಿತು ಅಂತಂದರೆ ನಿರಂಕುಶ ಅಧಿಕಾರಿಗಳಿಂದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಇಲ್ ಬಿ ಪನಿಷಬಲ್ ಬೈ ದ ಡಿಕ್ಟೇಟರ್. ಅವನು ತೊಗೊಂಡ ಗಲಿ ಹಾಕಲಿ, ಅವನು ತೊಗೊಂಡೋಗಿ ಜೈಲಿಗೆ ಹಾಕಲಿ, ಸಮಥಿಂಗ್ ವಿಲ್ ಹ್ಯಾಪನ್ ಡಿಪೆಂಡಿಂಗ್ ಆನ್ ದ ಮೈಂಡ್ ಸೆಟ್ ಆಫ್ ದ ಡಿಕ್ಟೇಟರ್. ಅವತ್ತು ಅವನ ಮೈಂಡ್ನಾಗ ಏನೈತೆ ಗೊತ್ತಿಲ್ಲ, ಬಿಡೋಣ ಶಿಕ್ಷೆ ಆಗೈತೆ ಸರ್, ಇವನು ತಪ್ಪು ಮಾಡಿದಾನೆ ಸರ್, ಇವ ಮಾಧ್ಯಮಗಳಲ್ಲಿ ಸರ್ಕಾರದ ವಿರುದ್ಧ, ನಿಮ್ಮ ವಿರುದ್ಧ ಮಾಧ್ಯಮಗಳಿಗೆ ಮತ್ತು ಮಾಧ್ಯಮಗಳ ಮೂಲಕ ಜನರಿಗೆ ತಿಳಿಸಿದ್ದಾರೆ ಅಂತ ಏನಾದರೂ ಪ್ರೂವ್ ಆಯಿತು ಅಂತಂದರೆ, ಪ್ರೂವ್ ಅನ್ಪ್ರೂವ್ ಇಟ್ಸ್ ನಾಟ್ ಕನ್ಸಿಡರ್ಡ್ ಇನ್ ಫ್ರಂಟ್ ಆಫ್ ದ ಡಿಕ್ಟೇಟರ್. ಮಾಡ್ಯಾನ ಅಂತಕ್ಕಂಥ ಗೊತ್ತಾದರೆ ಇಲ್ಲಿ ಪಕ್ಷ ಗೊತ್ತಾದರೆ ಸಾಕು, ಪರಾಮರ್ಶನೂ ಮಾಡಲ್ಲ, ಅಲ್ಲಿ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತಾರೆ. ಆಗಿರುವುದರಿಂದ ನಿರಂಕುಶ ಅಧಿಕಾರಿಗಳು ಮಾಧ್ಯಮಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂತಹ ನಿಯಂತ್ರಣವನ್ನು ಕೂಡ ಇವತ್ತು ಏರ್ತಕ್ಕಂಥದ್ದನ್ನು ಪ್ರಸ್ತುತ ದಿನಮಾನಗಳಲ್ಲಿ ಇವತ್ತು ನಾವು ಕಾಣ್ತೀವಿ. ಉಳಿದಿರೋದನ್ನು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.